ನಮಸ್ಕಾರ ಸ್ನೇಹಿತರೆ, ಕುಕ್ ಸ್ಟಾರ್ ಡೈರೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತು ಮಾಡ್ತಾ ಇರೋವಂಥ ರೆಸಿಪಿ ಮೊಸರು ಸಾರು ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಹಾಕಿ ಮೊಸರು ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ತೋರಿಸ್ತೀನಿ. ಬೆಂಡೆಕಾಯಿ ಒಂದು ಅರ್ಧ ಕೆ ಜಿ ಇದೆ. ನಾನು ಈ ಥರ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು. ಮತ್ತು ರುಬ್ಬೋದಕ್ಕೆ ಒಂದು ಕಾಲು ಚಿಪ್ಪಷ್ಟು ತೆಂಗಿನ ತುರಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಈರುಳ್ಳಿಯಷ್ಟು ಕಟ್ ಮಾಡಿಟ್ಟಿದ್ದೀನಿ, ಹಸಿದೆ ಎಣ್ಣೆ. ಬೆಳ್ಳುಳ್ಳಿ ಒಂದು 10 ಎಷ್ಟಲಿದೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ ಜೀರಿಗೆ, ಒಂದು ಸ್ಪೂನ್ ಜೀರಿಗೆ. ಅಕ್ಕಿ ನೆನೆಸಿರೋದು ಒಂದು ಅರ್ಧ ಅವರ್ ನೆನೆಸಿರೋದು, ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದೆಲ್ಲ ರುಬ್ಬಕ್ಕೆ ಬೇಕಾಗಿರೋ ಐಟಮ್ ಇದು. ಈಗ ಮಾಡೋ ವಿಧಾನ ತೋರಿಸ್ತೀನಿ. ಈಗ ನಾನು ರುಬ್ಬಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ಇದಕ್ಕೆ ಹಾಕ್ತೀನಿ. ಎಲ್ಲ ಪದಾರ್ಥಗಳನ್ನ ಜಾರಿಗೆ ಹಾಕ್ತೀನಿ. ಒಂದು ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ, ಹಸಿದೆ. ಈರುಳ್ಳಿ ಹಾಕ್ತಾಯಿದ್ದೀನಿ, ಕೊಬ್ಬರಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ, ಅಕ್ಕಿ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ನೈಸಾಗಿ ಪೇಸ್ಟ್ ಮಾಡ್ಕೊತೀನಿ. ಈಗ ನಾನು ಸ್ಟವ್ ಬಾಣಲಿ ಇಟ್ಟಿದ್ದೀನಿ. ಬೆಂಡೆಕಾಯಿ ಹಾಕ್ತಾಯಿದ್ದೀನಿ, ಫ್ರೈ ಮಾಡ್ಕೋಬೇಕು. ಎಲ್ಲ ಹಾಕಿ ಮಾಡ್ಕೊತೀನಿ. ಅರ್ಧ ಕೆ ಜಿನೇ ಇರೋದು. ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆ ಹಾಕ್ಕೋಬೇಕು. ಈಗ ಮಸಾಲೆ ರುಬ್ಬೋದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ರುಬ್ಕೊತೀನಿ. ಒಂದೆರಡು ನಿಮಿಷ ಹಾಗೇ ಫ್ರೈ ಮಾಡಿಕೊಂಡು ಹೀಗೆ ಎಣ್ಣೆನ ಸ್ವಲ್ಪ ಹಾಕ್ತಾಯಿದ್ದೀನಿ. ನಾನು ಒಂದು ಸ್ಪೂನು, 1.5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಬೆಂಡೆಕಾಯಿ. ಈ ಬೆಂಡೆಕಾಯಿ ಹಾಕಿ ಮಾಡೋ ಮೊಸರು ಸಾರು ಸ್ನೇಹಿತರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆಗಂತೂ ಸೂಪರಾಗಿರುತ್ತೆ. ಮಾಡಿ ಒಂದು ಸತಿ, ಅಮೃತ ತಿಂದಂಗಿರುತ್ತೆ ಅನ್ನದ ಜೊತೆ ಹಾಕ್ಕೊಂಡು ತಿಂದರೆ. ಹಾಗೆಯೇ ನನ್ನ ಚಾನಲ್ ತುಂಬ ಜನ ನೋಡ್ತಾ ಇದ್ದೀರಾ, ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೂ ಒಳ್ಳೊಳ್ಳೆ ಅಡುಗೆ ಮಾಡಿ ಹಾಕ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ಬೆಂಡೆಕಾಯಿ ಆದರೆ ನಾವು ಇದು ದೊಡ್ಡದಾಗೆ ಹೆಚ್ಕೋಬೇಕು ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಈ ಥರ ಫ್ರೈ ಆಗಿದೆ ಬೆಂಡೆಕಾಯಿ. ಈಗ ನಾನು ಇದನ್ನು ತೆಗೆದು ಸೈಡ್ಗೆ ಇಟ್ಬಿಟ್ಟು ಸಾರು ಒಗ್ಗರಣೆಗೆ ಇಡ್ತೀನಿ. ಈಗ ನಾನು ಸಾರಿಗೆ ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಕೊತೀನಿ ಒಗ್ಗರಣೆಗೆ. ಸ್ವಲ್ಪ ಎಣ್ಣೆ ಹೆಚ್ಚಾಗಿದ್ದರೆ ಚೆನ್ನಾಗಿರುತ್ತೆ. 1-2 ಸ್ಪೂನ್ ಹಾಕಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ. ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಈಗ ಒಂದು 6 ಹಸಿಮೆಣಸಿನ್ಕಾಯಿನ ಅರ್ಧ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನಾನು ರುಬ್ಬೋದಕ್ಕೇನು ಖಾರದ ಪುಡಿ, ಮೆಣಸಿನ್ಕಾಯಿ ಏನೂ ಯೂಸ್ ಮಾಡಿಲ್ಲ. ಇದು ಹಸಿಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿ ಖಾರ ಎಲ್ಲ ಎಣ್ಣೆಗೆ ಹಿಡಿಬೇಕು. ಆ ಥರ ಫ್ರೈ ಮಾಡ್ಕೋಬೇಕಿದೆ. ಇದು ಸ್ವಲ್ಪ ಹಸಿ ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ. ಈಗ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ. ರುಬ್ಕೊಂಡಿರೋ ಮಸಾಲೆನ ಸೇರಿಸ್ತಾಯಿದ್ದೀನಿ.
ಈಗ ಮಸಾಲೆ ಎಲ್ಲ ಒಂದು 5 ನಿಮಿಷ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಈಗ ನಾನು ನೀರು ಸೇರಿಸ್ಕೊತಾ ಇದ್ದೀನಿ. 1.5 ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ತೀನಿ. ಹಾಗೆ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ಇದನ್ನು. ಕುದಿ ಬರ್ತಾ ಇದೆ. ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಈ ಬೆಂಡೆಕಾಯಿನೂ ಇದರಲ್ಲಿ ಮಸಾಲೆಯಲ್ಲಿ ಸೇರಿಸ್ತೀನಿ. ಇದು ಇದರಲ್ಲಿ ಚೆನ್ನಾಗಿ ಬೆಂದು, ಮಸಾಲೆಯಲ್ಲಿ ಚೆನ್ನಾಗಿ ಬೆಂದು ಉಪ್ಪು ಖಾರ ಎಲ್ಲ ಬೆಂಡೆಕಾಯಿಗೆ ಹಿಡಿತೈತೆ. ಆಮೇಲೆ ಮೊಸರು ತಣ್ಣಗೆ ಮಾಡಿ ಮೊಸರು ಸೇರಿಸ್ಕೋಬೇಕು. ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ತೀನಿ ಇದನ್ನು. ಈಗ ಮಸಾಲೆಯಲ್ಲೆಲ್ಲ ಚೆನ್ನಾಗಿ ಬೆಂಡೆಕಾಯಿ ಕುದ್ದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿದೆ ಸ್ನೇಹಿತರೆ. ಈಗ ಇದನ್ನು ನಾನು ಸ್ಟವ್ ಆಫ್ ಮಾಡಿ ತಣ್ಣಗೆ ಆಗಕ್ಕೆ ಬಿಡ್ತೀನಿ. ಆಮೇಲೆ ಮೊಸರು ಸೇರಿಸ್ತೀನಿ. ಈಗ ಅರ್ಧ ತಣ್ಣಗಾಗಿದೆ ಸ್ನೇಹಿತರೆ. ನಾನೀಗ ಮೊಸರು ಸೇರಿಸ್ತೀನಿ. ಪೂರ್ತಿ ಏನು ತಣ್ಣಗಾಗಬೇಕಾಗಿಲ್ಲ, ಅರ್ಧ ತಣ್ಣಗಾದರೆ ಸಾಕು. ಈಗ ನಾನು ಮೊಸರು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಲೀಟ್ರ್ ಮೊಸರು ಇದೆ. ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ನೋಡಿಕೊಂಡು, ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೋಬೇಕು. ಈ ಸಾರಿಗೆ ಅಕ್ಕಿ ಮಾತ್ರ ಕಡಿಮೆ ಹಾಕ್ಕೋಬೇಕು. ಅಕ್ಕಿ ಜಾಸ್ತಿ ಆದರೆ ಅಂಟಂಟಾಗ್ಬಿಡುತ್ತೆ. ಆಮೇಲೆ ಬೆಂಡೆಕಾಯಿನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟೇ, ಇವೆರಡು ಕರೆಕ್ಟಾಗಿದ್ದರೆ ಚೆನ್ನಾಗಿರುತ್ತೆ ಮೊಸರು ಸಾರು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೇ ನಾವು ಮೊಸರನ್ನ ಮಿಕ್ಸಿಗೆ ಹಾಕಿದ್ರೆ ಮಜ್ಜಿಗೆ ಥರನೂ ಆಗುತ್ತೆ. ನಾನು ಮೊಸರು ಸಾರು ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಆಗಿದೆ ಸ್ನೇಹಿತರೆ. ನೋಡಿ ಈ ಥರ ಆಗಿದೆ. ಹಾಗೆಯೇ ಸ್ನೇಹಿತರೆ, ನನಗೆ ಮಾತಾಡೋಕ್ಕೆ ನಾನು ಮನೇಲಿ ಯಾವ ರೀತಿ ಮಾತಾಡ್ತೀನೋ ಅದೇ ಥರ ಮಾತಾಡ್ತೀನಿ. ವಿಡಿಯೋಗಂತೂ ಸ್ಪೆಷಲಾಗಿ ಏನು ನಾನು ಮಾತಾಡಲ್ಲ. ಕೆಲವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೂ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ. ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಥರ ಮೊಸರು ಸಾರು ತಿಂದು ನೋಡಿ, ಮಾಡಿ. ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಸರ್ವ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಬಿಸಿ ಬಿಸಿ ಅನ್ನ ಇಟ್ಕೊಂಡು ಈ ಥರ ಮೊಸರು ಸಾರು ಮಾಡಿಕೊಂಡು ತಿಂದಾಗ ತುಂಬಾ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಮಾಡಿ ನೀವೂ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.